ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೆಲವೊಂದು ಸ್ಟಾಕ್ಸ್ ರೆಡಿ ಮಾಡಿದ್ದೀನಿ. ಸೊ ಆ ಸ್ಟಾಕ್ಸ್ ಮೊದಲನೇದಾಗಿ ನೋಡೋಣ. ADSL ಅಂತ, ADSL ಟೆಕ್ನಾಲಜಿ, ಮತ್ತು ಅತುಲ್ ಆಟೋ, ಬಿ ಬಾಕ್ಸ್, ಬ್ಲ್ಯಾಕ್ ಬಾಕ್ಸ್, ICIL, ಸುಬ್ರಾಸ್. 5 ಸ್ಟಾಕ್ಸ್ ಇದೆ. ಸೊ 5 ಸ್ಟಾಕ್ಸ್ ಬಗ್ಗೆ ನೋಡೋಣ. ಸೊ ಯಾವ ರೀತಿ ಬೇಕಂದ್ರೆ ಪೊಸಿಷನಲ್ ಆಗಿ ಅಥವಾ ಶಾರ್ಟ್ ಟರ್ಮ್ ಆಗಿ ಇದನ್ನು ಈ ಸ್ಟಾಕ್ಸ್ ನೀವು ರೆಡಾರಲ್ಲಿ ಇಟ್ಕೊಬೋದು. ಮೊದಲನೇದಾಗಿ ನೋಡೋಣ. ADSL ಇದೊಂದು ಟೆಕ್ನಾಲಜಿ ಟ್ರಾನ್ಸ್ಮಿಷನ್, ಡೇಟಾ ಟ್ರಾನ್ಸ್ಮಿಷನ್ ಕಂಪ್ನಿ ಆಗಿದೆ. ಸೊ ಇದನ್ನು ಚೆಕ್ ಮಾಡಿ ನೋಡೋಣ, ಇದು ಕಂಡೀಷನ್ ಸ್ಟೇಟಸ್ ಏನಿದೆ ಕಂಪ್ನಿದು ಇವಾಗ ಅಂತ. ಮೊದಲನೇದಾಗಿ ಟೆಕ್ನಿಕಲ್ ಅನಾಲಿಸಿಸ್ ನೋಡಿ. ಇವಾಗ ಇಲ್ಲಿ ನೋಡಿ, ಇದು ಡಿಸೆಂಬರ್ 2010ರಲ್ಲಿ ಸ್ಟಾಕ್ ಈ ಲೆವೆಲಲ್ಲಿತ್ತು, 198 200 ಲೆವೆಲಲ್ಲಿದ್ದು. ಅದು ಬ್ರೇಕ್ ಆಗಿರೋದು ಇವಾಗ ಬ್ರೇಕ್ ಆಗಿದೆ ನೋಡಿ. ಆಲ್ಮೋಸ್ಟ್ 14 ಇಯರ್ಸ್ ಆದಮೇಲೆ ಬ್ರೇಕ್ ಆಗಿದೆ. ಸೊ ಕಂಟಿನ್ಯೂಸ್ ಲಾಸ್ಟ್ ಮಂತು ಜೂನಲ್ಲಿ ನೋಡುವಾಗ 161 ಇತ್ತು, 185 ಹೈ ಮಾಡಿತ್ತು. ನಂತರ ಈ ಮಂತಲ್ಲಿ 219 ಹೈ ಮಾಡಿದೆ. ಸೊ ಇದು ನನ್ನ ಪ್ರಕಾರ ಮೇ ಬಿ ಇದು ಇನ್ನು ಮೇಲೆ ಹೋಗೋ ಚಾನ್ಸ್ ಇದೆ. ಸೊ ಇದು ನಿಮ್ಮ ರೆಡಾರಲ್ಲಿ ಇಟ್ಕೊರಿ. ಮೇ ಬಿ ಇದು 300-400 ತನಕ ಹೋಗೋ ಚಾನ್ಸ್ ಇರುತ್ತೆ ಇದು. ಸೊ ಇದ್ರ ಟೆಕ್ನಿಕಲ್ ಇದು ಫಂಡಮೆಂಟಲ್ ನೋಡುವಾಗ, ಫಂಡಮೆಂಟಲಲ್ಲಿ ಚೆಕ್ ಮಾಡ್ತೀನಿ. FIS DIS ಯಾವ ಲೆವೆಲಲ್ಲಿ ಬೈ ಮಾಡಿಟ್ಟಿದ್ದಾರೆ ಅಂತ. ರೆಕಮೆಂಡೇಷನ್ ಕೂಡ 100% ಇದೆ ಅನಾಲಿಸ್ಟ್ಸು. ಆ್ಯಂಡ್ ಇದರದ್ದು ನೋಡಿ, FIS ಬರೀ 1% ಇನ್ವೆಸ್ಟ್ ಮಾಡಿದ್ದಾರೆ. ರಿಟೇಲರ್ಸ್ ಜಾಸ್ತಿ ಇದೆ, ಬಾಕಿ ಪ್ರಮೋಟರ್ಸ್ ಇದೆ. ಸೊ DIS ಯಾರು ಮ್ಯೂಚುವಲ್ ಫಂಡ್ಸ್ ಯಾವುದು ಇನ್ವೆಸ್ಟ್ಮೆಂಟ್ ಇಲ್ಲ. ಬಟ್ ಇದು ಪೊಸಿಷನಲ್ ಆಗಿ ನೀವು ಒಂದು ಶಾರ್ಟ್ ಟರ್ಮ್ ಆಗಿ ಅಥವಾ ಸ್ಕಾಲ್ಪಿಂಗ್ ಆಗಿ ಯೂಸ್ ಮಾಡ್ಕೊಬೋದು ಈ ಸ್ಟಾಕ್ನ. ಇದನ್ನು ನೀವು ರೆಡಾರಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಸ್ಟಾಕ್ ನೋಡೋಣ, ಅತುಲ್ ಆಟೋ. ಇದು ಕೆಲವೊಂದು ತಿಂಗಳಿಂದ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅತುಲ್ ಆಟೋ. ಸೊ ಇದು ಟೆಕ್ನಿಕಲ್ ಅನಾಲಿಸಿಸ್ ನೋಡುವಾಗ ಅತುಲ್ ಆಟೋ ನೋಡಿ, 2015ರಲ್ಲಿ 720 ಇದ್ದಿದ್ದು, ಆನಂತರ ಕಂಟಿನ್ಯೂಸ್ ಆಗಿ ಬಿದ್ದಿದ್ದು. ಇವಾಗ 2024ರಲ್ಲಿ ಇದು ಮೇಲೆ ಹೋಗಿ ಸ್ಟಾರ್ಟ್ ಆಗಿದೆ. ಇದು ನೋಡಿ, ಜೂನಲ್ಲಿ 550-560 ಇದ್ದಿದ್ದು ಈಗ 750ವರೆಗೂ ಹೈ ಮಾಡಿದೆ. ಸೊ ಇದು ನಿಮ್ಮ ರೆಡಾರಲ್ಲಿ ಇಟ್ಕೊಳ್ಳಿ ಈ ಸ್ಟಾಕು. ಇದು ಕೂಡ ಒಂದೊಳ್ಳೆ ಅಪರ್ಚುನಿಟಿ ಅನಿಸ್ತಾ ಇದೆ ಬೈ ಮಾಡೋದಕ್ಕೆ. ಸ್ಕಾಲ್ಪಿಂಗ್ ಅಥವಾ ಪೊಸಿಷನಲ್ ಆಗಿ ಇಟ್ಕೊಬೋದು. ಲಾಂಗ್ ಟರ್ಮ್ ಕೂಡ ಇದು ಒಳ್ಳೆ ಸ್ಟಾಕ್ ಅನ್ನಿಸ್ತಾ ಇದೆ ನನಗೆ. ಇದು ಫಂಡಮೆಂಟಲ್ ನೋಡುವಾಗ ಅತುಲ್ ಆಟೋ ಬೈಯಿಂಗ್ ರೆಕಮೆಂಡೇಷನ್ 100 ಇದೆ. ಆ್ಯಂಡ್ ಸೇಲ್ಸ್ ಕೂಡ ನೀವು ನೋಡ್ಬೋದು. ಒಂದು ವೇಳೆ FIS ಕಮ್ಮಿ ಇದೆ, DIS ಇಲ್ಲ, ರಿಟೇಲರ್ಸ್ ಜಾಸ್ತಿ ಇದೆ. ಬಟ್ ಇದು ನೀವು ಸೇಲ್ಸ್ ನೋಡುವಾಗ ಮಾರ್ಕೆಟ್ ಕ್ಯಾಪಿಟಲ್ 2000 ಕೋಟಿ ಇದೆ. ಆ್ಯಂಡ್ ROE 1.8%, P/295. ಸೇಲ್ಸ್ ನೋಡುವಾಗ ಸೇಲ್ಸ್ ಕಂಟಿನ್ಯೂಸ್ ಗ್ರೋತ್ ಇದೆ. 153 ಫಸ್ಟ್ ಕ್ವಾರ್ಟರ್ ನೋಡಿ. ಈ ವರ್ಷದಲ್ಲಿ ಫಸ್ಟ್ ಕ್ವಾರ್ಟರ್ 160 crores ಇದೆ. ನೆಟ್ ಪ್ರಾಫಿಟ್ 3-7 crore ಈ ಥರ ಇದೆ. ಬಟ್ ಕನ್ಸಿಡರ್ ಮಾಡ್ಬೋದು ಇದು ಸ್ಟಾಕ್ ನೀವು. ನೆಕ್ಸ್ಟ್ ನೋಡೋಣ, ಬಿ ಬಾಕ್ಸ್ ಬ್ಲ್ಯಾಕ್ ಬಾಕ್ಸ್ ಅಂತ. ಇದು ಥಿಂಕ್ ಟೆಲಿಕಾಮ್ ಇಂಡಸ್ಟ್ರಿ, ಟೆಕ್ನಾಲಜಿ ಟೆಲಿಕಾಮ್ ಇಂಡಸ್ಟ್ರಿ. ಇದು ನೋಡುವಾಗ ಇದು ನೋಡಿ, 2021 ಹೈ ಬ್ರೇಕ್ ಮಾಡಿದೆ, ಬ್ರೇಕ್ಔಟ್ ಕೊಟ್ಟಿದೆ. 337-350 ಇದ್ದಿದ್ದು, ಆನಂತರ 332, 380ವರೆಗೂ ಆಗಿದೆ. ಸೊ ಇದು ಟೆಕ್ನಿಕಲ್ ಆಯಿತು. ಫಂಡಮೆಂಟಲ್ಸ್ ನೋಡುವಾಗ, ಫಂಡಮೆಂಟಲ್ಸಲ್ಲಿ ರೆಕಮೆಂಡೇಷನ್ ಅನಲಿಸ್ಟು ಸ್ಟಾಕ್ ಕೊಟ್ಟಿಲ್ಲ. ಬಟ್ ಇದರಲ್ಲಿ FIS ಅಲ್ಲಿ 4% ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ಪ್ರೊಮೋಟರ್ಸ್ ಜಾಸ್ತಿ ಇದೆ. ಸೊ ನೋ ಪ್ರಾಬ್ಲಮ್, ಜಸ್ಟ್ ನೀವು ರೆಡಾರಲ್ಲಿ ಇಟ್ಕೊಳ್ಳಿ, ವಾಚ್ ಮಾಡಿ ಇದು ಸ್ಟಾಕ್ನ. ನೆಕ್ಸ್ಟ್ ICIL ಇದೊಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿದೆ. ಸೊ ಇದನ್ನು ನೋಡುವಾಗ ಕಂಟಿನ್ಯೂಸ್ ಜೂನಲ್ಲಿ 348, ಜೂನಲ್ಲಿ 400 ಹೈ ಮಾಡಿತ್ತು. ನೆಕ್ಸ್ಟ್ 423 ಹೈ ಮಾಡಿದೆ. ಆ್ಯಂಡ್ ಇದಿನ್ನೂ ಮೇಲೆ ಹೋಗೋ ಚಾನ್ಸ್ ಇದೆ. ಸೊ ಇದನ್ನು ಇಂಡೋಕೌಂಟ್ ಇಂಡಸ್ಟ್ರಿ ಬೈಯಿಂಗ್ ರೆಕಮೆಂಡೇಷನ್ 100% ಇದೆ. ಬಟ್
ಎಫ್ ಐ ಎಸ್ ಡಿ ಐ ಎಸ್ ನೋಡೋಣ. ಮ್ಯೂಚುವಲ್ ಫಂಡ್ಸ್ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ, ಆಲ್ಮೋಸ್ಟ್ 1% ಇದೆ. ಎಫ್ ಐ ಎಸ್ 10% ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇದು ಒಳ್ಳೆ ಸ್ಟಾಕು. ಇಂಡೋಕೌಟ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇದು ಕೂಡ ನೀವು ರೆಡ್ ಆಲ್ ಇಟ್ಕೊಬೋದು. ಐ ಥಿಂಕ್ 500-600 ತನಕ ಹೋಗೋ ಚಾನ್ಸ್ ಇದೆ ಇದು. ನೆಕ್ಸ್ಟು ಸುಬ್ರಾಸ್ ಇದು ಕಂಪ್ರೆಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಬೇಸಿಕ್ಲಿ. ಸುಬ್ರಾಸ್ ಟೆಕ್ನಿಕಲ್ ನೋಡುವಾಗ ಜನವರಿಯಿಂದ ಇದು ನೋಡ್ಬೇಕು. ಈ ವರ್ಷ ಜನವರಿಯಿಂದ ಕನ್ಸಾಲಿಡೇಟ್ ಮಾಡ್ತಾಯಿದ್ದೆ 500, 500, 600 ಲೆವೆಲಲ್ಲಿ. ಆನಂತರ ನೋಡಿ 776ವರೆಗೂ ಹೋಗಿತ್ತು. ಸೊ ಇದನ್ನು ಮೇಲೆ ಹೋಗೋದು 800, 900, 1000 ತನಕ ಹೋಗೋ ರೀಚ್ ಪೊಟೆನ್ಷಿಯಲ್ ಇದೆ ಈ ಸ್ಟಾಕಲ್ಲಿ. ಸೊ ಇದು ಫಂಡಮೆಂಟಲ್ ನೋಡುವಾಗ ಬೈಯಿಂಗ್ ರೆಕಮೆಂಡೇಷನ್ 75% ಇದೆ ಅನಾಲಿಸ್ಟು. ಆ್ಯಂಡ್ ಇದು ಎಫ್ ಐ ಎಸ್ ನೋಡಿ ಸಖತ್ತಾಗಿ ಇನ್ವೆಸ್ಟ್ ಮಾಡಿಟ್ಟಿದ್ದಾರೆ 32%. ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ 10%. ಸೊ ಸುಬ್ರಾಸ್ ಕನ್ಸಿಡರ್ ಮಾಡ್ಬೋದು. ಕಂಪ್ರೆಸರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಪ್ರೊಮೋಟರ್ಸ್ ಬರೀ 36%. ಬಟ್ ಮ್ಯೂಚುವಲ್ ಫಂಡ್ಸ್ ಎಫ್ ಐ ಎಸ್ ಆ್ಯಂಡ್ ಐ ಥಿಂಕ್ ಡಿ ಐ ಎಸ್ ಕಾಣ್ತಾ ಇಲ್ಲ, ಡಿ ಐ ಎಸ್ ಮಾಡಿಲ್ಲ. ಮ್ಯೂಚುವಲ್ ಫಂಡ್ಸ್ ಇದ್ದಾರೆ, ಎಫ್ ಐ ಎಸ್ ಇದ್ದಾರೆ. ಸೊ ಜಸ್ಟ್ ಈ ಸ್ಟಾಕ್ಸ್ ಕನ್ಸಿಡರ್ ಮಾಡ್ಬೋದು ನೀವು. ನಾನಿಲ್ಲಿ ಜಸ್ಟ್ ಒಂದು ಡಿಸ್ಕ್ಲೈಮರ್ ಕೊಡ್ತೀನಿ. ಯಾವುದೇ ಸ್ಟಾಕ್ ನಾನಿಲ್ಲಿ ಬೈ ಮಾಡಿದರೆ ಸೆಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾಯಿಲ್ಲ. ಬಟ್ ಏನೇ ಮಾಡಿದ್ರು ಅದು ನಿಮ್ಮ ಓನ್ ರಿಸ್ಕ್. ಆ್ಯಂಡ್ ನೀವು ಸ್ವಂತ ರಿಸರ್ಚ್ ಮಾಡಿ, ಇಲ್ಲ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸಿಂದ ಸಜೆಷನ್ ತೊಗೊಂಡು ನೀವು ಪೊಸಿಷನಲ್ ಕಾಲ್ ಅಥವಾ ಶಾರ್ಟ್ ಟರ್ಮ್ಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆ್ಯಂಡ್ ಅಗೇನ್ ಇದು ಏನೇ ಆದರೂ ಇದು ನಿಮ್ಮ ಓನ್ ರಿಸರ್ಚ್ ಅನಾಲಿಸ್ಟಿಂದ ನೀವು ಮಾಡಿ, ಓನ್ ರಿಸ್ಕಿಂದ ನೀವು ಇನ್ವೆಸ್ಟ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಸೊ ಇದೇ ರೀತಿ ಹೊಸ ಸ್ಟಾಕ್ಸ್ ಬಗ್ಗೆ ನಾನು ಡೀಟೇಲ್ ಕೊಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.